ನಮಸ್ಕಾರ ವೀಕ್ಷಕರೇ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಷಣವನ್ನು ಹುಡುಕುತ್ತಿದ್ದರೆ ಇಲ್ಲಿದೆ ನಿಮಗೆ ಅತ್ಯುತ್ತಮ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ. ಮತ್ತೊಂದು ಆನಂದದ ಸಂಗತಿ ಏನೆಂದರೆ ಈ ಭಾಷಣದ ನಿಮಗೆ PDF ಫೈಲ್ ಕೂಡ ಸಿಗಲಿದೆ. ಅದು ಕೂಡ ಬರೀ ಅಟ್ ಜಸ್ಟ್ 99 ರುಪೀಸ್ನಲ್ಲಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ನೀವು ಅಲ್ಲಿ ಹೋಗಿ 99 ರುಪೀಸ್ ಪೇ ಮಾಡಿ ಈ PDF ಫೈಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕೇಸರಿ ತ್ಯಾಗದ ಕೆಚ್ಚಿನ ಕೆಂಡ, ಬಿಳಿಯಲಿ ಶಾಂತಿಯ ಬೆಳಕಿನ ಪಂಡ, ಹಸಿರಿನಲ್ಲಿ ನಗುವ ನವಭಾರತ ಕಂಡ, ನಮ್ಮೆ ಪ್ರೀತಿ ತ್ರಿವರ್ಣ ಧ್ವಜವೇ ಅಖಂಡ. ಕೋಟಿ ಕಂಠಗಳ ವೀರರ ಗಾನ, ಉಕ್ಕಿ ಹರಿಯುವ ದೇಶದ ಅಭಿಮಾನ, ಇಂದು ಜಗತ್ತಿನ ಮುಗಿಲಿಗೆ ಏರಲಿ ಭಾರತಾಂಬೆಯ ಭವ್ಯ ಸನ್ಮಾನ, ಭವ್ಯ ಸನ್ಮಾನ. ವೇದಿಕೆಯ ಮೇಲೆ ಆಸೀನರಾಗಿರುವ ಜ್ಞಾನದೀಪ್ತಿಯ ಸರ್ವ ಗೌರವಾನ್ವಿತ ಗಣ್ಯರೇ, ಸಮಾಜಕ್ಕೆ ಸತ್ಪ್ರಜೆಗಳನ್ನು ಕೊಡುಗೆಯಾಗಿ ನೀಡುತ್ತಿರುವ ಪೂಜ್ಯ ಗುರುಗಳೇ, ಹಾಗೂ ಇಲ್ಲಿ ನೆರವೇರುವ ನನ್ನ ಹೆಮ್ಮೆಯ ದೇಶ ಬಾಂಧವರೇ, ಇತಿಹಾಸದ ಸುವರ್ಣ ಪುಟಗಳ ನವೋಲ್ಲಾಸದ ರಂಗನ್ನು ತಂದುಕೊಡುತ್ತಿರುವ ಈ ಸುದಿನದಂದು ಎಲ್ಲರಿಗೂ ಭಾರತದ ಭವ್ಯ ಸ್ವಾತಂತ್ರ್ಯ ಮಹೋತ್ಸವದ ಹೃತ್ಪೂರ್ವಕ ಶುಭಾಶಯಗಳು. ಬ್ರಿಟಿಷರ ದಾಸ್ಯದ ಕಗ್ಗತ್ತಲ್ಲ ಸರಪಳಿಯನ್ನು ಮುರಿದು ಮುಕ್ತ ಅಂಬರದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕನ್ನು ನಮಗೆ ತಂದುಕೊಟ್ಟ ಮಹಾತ್ಮರ ತ್ಯಾಗ ಮತ್ತು ಬಲಿದಾನಗಳ ಸ್ಮರಣೆಯ ಪವಿತ್ರ ಸರ್ವಕಾಲ ಇದಾಗಿದೆ. ಭಾರತಾಂಬೆಯ ಹಣೆಯ ಮೇಲಿನ ಜಗಮಗಿಸುವ ಸಿಂಧೂರದಂತೆ ಕಂಗೊಳಿಸುತ್ತಿರುವ ಈ ಸುದಿನದಂದು ನಾವೆಲ್ಲರೂ ಭಾಷೆ ಪ್ರಾಂತ್ಯಗಳ ಗಡಿಯನ್ನು ಮೀರಿ ಒಂದೇ ತಾಯಿಯ ಮಕ್ಕಳಾಗಿ ಭಾರತಾಂಬೆಯ ಪಾದಕ್ಕೆ ನಮಸ್ಕರಿಸಲು ಇಲ್ಲಿ ಒಂದಾಗಿದ್ದೇವೆ. ಕೋಟಿ ಕೋಟಿ ದೇಶಭಕ್ತರ ಕಂಠಗಳಿಂದ ಏಕಕಾಲದಲ್ಲಿ ಹೊರಹೊಮ್ಮುತ್ತಿರುವ ರಾಷ್ಟ್ರಗೀತೆಯ ದಿವ್ಯ ಧ್ವನಿಯಿಂದ ದಿಗಂತದ ಮುಗಿಲನ್ನು ಮುಟ್ಟಿ ಇಡೀ ಬ್ರಹ್ಮಾಂಡವನ್ನೇ ಪ್ರಕಂಪಿಸುತ್ತಿವೆ. ವೀರ ಯೋಧರ ರಕ್ತದ ತರ್ಪಣದಿಂದ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಉಸಿರಿನ ಸಿಂಚನದಿಂದ ಅರಳಿ ನಿಂತಿರುವ ಈ ಅಮೂಲ್ಯವಾದ ಸ್ವಾತಂತ್ರ್ಯದ ಹೂವನ್ನು ಜಗತ್ತಿನಲ್ಲೇ ಅತ್ಯಂತ ಸುಂದರವಾಗಿ ಕಾಯುವ ಜವಾಬ್ದಾರಿ ಇಂದು ನಮ್ಮ ಹೆಗಲ ಮೇಲಿದೆ. ವೈವಿಧ್ಯತೆಯಲ್ಲಿ ಏಕತೆಯ ದಿವ್ಯ ಮಂತ್ರವನ್ನು ಜಗತ್ತಿಗೆ ಸಾರಿದ ನಮ್ಮ ಭವ್ಯ ಪರಂಪರೆಯ ಈ ಸಡಗರದ ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ಪ್ರತಿ ಭಾರತೀಯನ ರಕ್ತದ ಕಣದಲ್ಲೂ ಹರಿಯುವ ದೇಶಭಕ್ತಿಯ ಮಹಾಚೇತನವಾಗಿದೆ. ನಮ್ಮ ಭಾರತದ ಉಜ್ವಲ ಭವಿಷ್ಯದ ನಿರ್ಮಾಣಕ್ಕಾಗಿ ಯುವಶಕ್ತಿಯು ತನ್ನ ಬುದ್ಧಿ ಮತ್ತು ಶ್ರಮವನ್ನು ದೇಶದ ಪ್ರಗತಿಗೆ ಧಾರೆ ಎರೆಯಬೇಕಾದ ಸಂಕಲ್ಪದ ಸಮಯ ಇದಾಗಿದೆ. ಬನ್ನಿ, ಹೆಮ್ಮೆಯಿಂದ ತಲೆ ಎತ್ತಿ ನಿಂತು ಈ ರಂಗುರಂಗಿನ ಸ್ವಾತಂತ್ರ್ಯದ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಹಾಗೂ ಸಡಗರದಿಂದ ಆರಂಭಿಸೋಣ. ಸ್ನೇಹಿತರೆ, ಇವತ್ತು ನಾವು ಈ ಸುಂದರವಾದ ಮೈದಾನದಲ್ಲಿ ತಲೆ ಎತ್ತಿ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಂಭ್ರಮಿಸುತ್ತಿದ್ದೇವಲ್ಲ, ಈ ಮುಕ್ತ ಗಾಳಿ ಮತ್ತು ನೆಮ್ಮದಿಯ ಜೀವನ ನಮಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಇದರ ಹಿಂದೆ ಕೋಟ್ಯಾಂತರ ಭಾರತೀಯರ ಕಣ್ಣೀರು, ರಕ್ತ ಮತ್ತು ಬಲಿದಾನವಿದೆ. ಬನ್ನಿ, ಇತಿಹಾಸದ ಆ ಕರಾಳ ದಿನಗಳ ಕಡೆಗೆ ಒಂದು ಕ್ಷಣ ನಮ್ಮ ಮನಸ್ಸಿನ ಕಣ್ಣುಗಳನ್ನು ತಿರುಗಿಸೋಣ. ಅಂದು ಬ್ರಿಟಿಷರ ಕ್ರೂರ ಆಡಳಿತದ ವಿರುದ್ಧ ದೇಶದ ಮೂಲೆ ಮೂಲೆಯಲ್ಲಿ ಕ್ರಾಂತಿಯ ಕಿಚ್ಚು ಉರಿಯುತ್ತಿತ್ತು. ಕಿಚ್ಚಿನ ಮೊದಲ ಕಥೆಯೇ ವೀರ್ ಭಗತ್ ಸಿಂಗ್ ಅವರದ್ದು. ತನ್ನಲ್ಲಿ ಕನಸಿನ ಜ್ವಾಲೆಯ ಹೊತ್ತು ನಾಡಿನ ಮುಕ್ತಿಗೆ ಮರಣವ ಮೇದ್ದು ಗಲ್ಲಿನ ಹಗ್ಗವ ಚುಂಬಿಸಿ ನಿಂತ ವೀರನ ನೆನೆದರೆ ರೋಮವು ಎದ್ದು. ಒಮ್ಮೆ ಕಣ್ಣು ಮುಂದೆ ತಂದುಕೊಳ್ಳಿ, ಕೇವಲ 23 ವರ್ಷದ ಒಬ್ಬ ಯುವಕ ಕಣ್ಣುಗಳಲ್ಲಿ ದೇಶಭಕ್ತಿಯ ಜ್ವಾಲೆ ಹಿಡಿದು ಗಲ್ಲುಗಂಬದ ಮುಂದೆ ನಿಂತಿದ್ದಾನೆ. ಬ್ರಿಟಿಷ್ ಅಧಿಕಾರಿಗಳು ಆತನಿಗ ಕೊನೆಯದಾಗಿ ಕೇಳ್ತಾರೆ, ನಿನಗೆ ಸಾಯೋಕೆ ಹೆದರಿಕೆ ಆಗ್ತಿಲ್ವಾ ಅಂತ. ಆದರೆ ಆ ಯುವಕ ಜೋರಾಗಿ ನಗುತ್ತಾ ನೇಣು ಹಗ್ಗವನ್ನು ಮುದ್ದಾಡಿ ತನ್ನ ಕೊರಳಿಗೆ ತಾನೇ ಹಾಕಿಕೊಳ್ಳುತ್ತಾನೆ. ಸಾಯುವ ಕೊನೆ ಕ್ಷಣದಲ್ಲೂ ಆತನ ಮುಖದಲ್ಲಿ ನಗು ಇತ್ತು, ಎದೆಯಲ್ಲಿ ಗರ್ಜನೆ ಇತ್ತು. ಇಡೀ ಜೈಲು ನಡುಗುವಂತ ಆತ ಕೂಗಿದ ಒಂದೇ ಒಂದು ಧ್ವನಿ, ಇನ್ಕಲಾಬ್ ಜಿಂದಾಬಾದ್, ಅಂದರೆ ಕ್ರಾಂತಿ ಚಿರಾಯುವಾಗಲಿ ಎಂದು. ಆ ಧ್ವನಿ ಕೇವಲ ಜೈಲಿನ ಗೋಡೆಗಳಲ್ಲಿ ಸೀಮಿತವಾಗಲಿಲ್ಲ, ಅದು ಗಾಳಿಯಲ್ಲಿ ಪ್ರತಿಬಿಂಬಿತವಾಗಿ ಭಾರತದ ಪ್ರತಿಯೊಂದು ಸಣ್ಣ ಮಗುವಿನ ರಕ್ತದಲ್ಲೂ ದೇಶಭಕ್ತಿಯ ಕಿಚ್ಚನ್ನು ಹೊತ್ತಿಸಿತು. ಆ ಕಿಚ್ಚು ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದರೆ ಗುಜರಾತ್ನ ನಂದೂರ್ಬಾರ್ ಎಂಬ ಸಣ್ಣ ಹಳ್ಳಿಯ ಶಿರೀಶ್ ಕುಮಾರ್ ಅನ್ನೋ ಕೇವಲ 11 ವರ್ಷದ ಬಾಲಕನ ಎದೆಗೂ ತಲುಪಿತು. ಪುಟ್ಟದೊಂದು ಕೈಯಲ್ಲಿ ಮೂರು ವರ್ಣದ ಬಾವುಟ, ಎದೆಯಲ್ಲಿ ಉಕ್ಕಿ ಹರಿಯುವ ರೋಷದ ತೇಜಟ. ಬಂದೂಕಿನ ಗುಂಡಿಗೂ ಹೆದರದೆ ನಿಂತ ಬಾಲಕನ ತ್ಯಾಗವೇ ಈ ನಾಡಿನ ಮುಕುಟ. ಒಮ್ಮೆ ಆ ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ. ಪುಟ್ಟ ಬಾಲಕ ತನ್ನ ಪುಟ್ಟ ಕೈಗಳಲ್ಲಿ ಭಾರತದ ಬಾವುಟವನ್ನು ಗಟ್ಟಿಯಾಗಿ ಹಿಡಿದು ತನ್ನ ಸ್ನೇಹಿತರ ಜೊತೆಗೆ ರಸ್ತೆಗಿಳಿದು ಒಂದೇ ಮಾತ್ರಂ ಅಂತ ಕೂಗುತ್ತಾ ಮೆರವಣಿಗೆಗೆ ಹೊರಟಿದ್ದಾನೆ. ಎದುರೆಡೆಗೆ ಬ್ರಿಟಿಷ್ ಪೊಲೀಸರು ಬಂದೂಕು ಹಿಡಿದು ನಿಂತಿದ್ದಾರೆ. ಬಾವುಟವನ್ನು ಕೆಳಗೆ ಹಾಕು, ಇಲ್ಲದಿದ್ದರೆ ಶೂಟ್ ಮಾಡ್ತೀವಿ ಎಂದು ಪೊಲೀಸರು ಗದರಿಗೇರಿಸುತ್ತಾರೆ. ಆದರೆ ಆ ಪುಟಾಣಿ ಮಗು ಹೆದರಲಿಲ್ಲ. ಬಾವುಟವನ್ನು ಎದೆಗೆ ಅನಿಸಿಕೊಂಡು ನನ್ನ ಭಾರತಾಂಬೆಯ ಧ್ವಜವನ್ನು ನಾನೇ ಕೆಳಗೆ ಹಾಕಲ್ಲ ಎಂದು ಧೀರನಾಗಿ ಮುಂದೆ ಹೆಜ್ಜೆ ಇಡುತ್ತಾನೆ. ಕ್ರೂರ ಬ್ರಿಟಿಷರು ಆ ಸಣ್ಣ ಮಗುವಿನ ಎದೆಗೆ ಸಾಲು ಸಾಲು ಗುಂಡುಗಳನ್ನು ಹಾರಿಸುತ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದರೂ ಆ ಮಗುವಿನ ಕೈಯಲ್ಲಿದ್ದ ಬಾವುಟ ಮಾತ್ರ ಕೆಳಗೆ ಬೀಳಿಲ್ಲ. ಇವತ್ತು ನಮ್ಮ ದೇಶದ ಮಕ್ಕಳು ಕೈಯಲ್ಲಿ ಆಟದ ಸಾಮಾನು ಹಿಡಿದು ಆಡುವ ವಯಸ್ಸಿನಲ್ಲಿ ಅಂದು ಆ ಮಗು ದೇಶದ ಬಾವುಟ ಹಿಡಿದು ಪ್ರಾಣ ಬಿಟ್ಟಿತು. ಒಂದೆಡೆ ಯುವಕರು ಮತ್ತು ಮಕ್ಕಳು ಹೀಗೆ ರಕ್ತ ಹರಿಸುತ್ತಿದ್ದರೆ, ಇನ್ನೊಂದೆಡೆ ಇಡೀ ದೇಶವನ್ನು ಅಹಿಂಸೆಯ ದಾರಿಯಲ್ಲಿ ಮುನ್ನಡೆಸಲು ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹದ ಅಸ್ತ್ರ ಹಿಡಿದು ನಿಂತಿದ್ದರು.
ಆಯುಧವಿಲ್ಲದೆ ಅಹಿಂಸೆಯ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ದೇಶದ ಒಗ್ಗೂಡಿಸಿ ಬ್ರಿಟಿಷರ ಕೋಟೆಯ ಅಡಿಪಾಯವನ್ನೇ ನಡುಗಿಸಿದ ಧೀಮಂತ ಸತ್ಯದ ಬೆಳಕಿಸಿ. ಬ್ರಿಟಿಷರು ನಮ್ಮದೇ ದೇಶದ ಉಪ್ಪಿನ ಮೇಲೆ ತೆರಿಗೆ ಹಾಕಿದಾಗ ಗಾಂಧೀಜಿಯವರು ಕೈಗೆ ಲಾಠಿ ಹಿಡಿದು ದಾಂಡಿಯಾತ್ರೆ ಆರಂಭಿಸಿದರು. ಕೇವಲ ಒಬ್ಬರೇ ಶುರು ಮಾಡಿದ ಆ ನಡಿಗೆ ಮುಂದೆ ಹೋಗ್ತಾ ಹೋಗ್ತಾ ಲಕ್ಷಾಂತರ ಜನರ ಮಹಾಸಾಗರವಾಗಿ ಬದಲಾಯಿತು. ಬ್ರಿಟಿಷರ ಲಾಠಿಗಳಿಂದ ಹೊಡೆದರು, ಜೈಲಿಗೆ ತಳ್ಳಿದರು, ಜನರು ಮಾತ್ರ ಶಾಂತಿಯಿಂದ ರಘುಪತಿ ರಾಘವ ರಾಜಾರಾಮ್ ಎಂದು ಹಾಡುತ್ತಾ ಮುನ್ನಡೆದರು. ಕನ್ನೆದುರಿ ಸಾವಿರಾರು ಜನರನ್ನು ಬ್ರಿಟಿಷರು ಹಿಂಸಿಸುತ್ತಿದ್ದರು. ಅಹಿಂಸೆ ಮತ್ತು ಉಪವಾಸದ ಮೂಲಕ ಗಾಂಧೀಜಿಯವರ ಬ್ರಿಟಿಷ್ ಸಾಮ್ರಾಜ್ಯದ ತಳಹದಿಯನ್ನೇ ನಡುಗಿಸಿದರು. ಬಂದೂಕಿನ ಗುಂಡುಗಳಿಗಿಂತ ಜನರ ಈ ಒಗ್ಗಟ್ಟಿನ ಶಕ್ತಿ ದೊಡ್ಡದು ಎಂದು ಜಗತ್ತಿಗೆ ತೋರಿಸಿಕೊಟ್ಟರು. ಈ ಒಗ್ಗಟ್ಟಿನ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದು ನಮ್ಮ ದೇಶದ ಹೆಣ್ಣು ಮಕ್ಕಳ ವೀರತ್ವ. ಅದಕ್ಕೆ ಅತ್ಯಂತ ರೋಮಾಂಚಕಾರಿಯಾದ ಉದಾಹರಣೆ ಎಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಕತ್ತಿಯ ಝಳಪಿಸಿ ಕುದುರೆಯನ್ನೇರಿ ಸಿಹಿನಿಯಂತೆ ರಂಗಕ್ಕೆ ಧುಮುಕಿ ಝಾನ್ಸಿಯ ಮಣ್ಣಿನ ಮರ್ಯಾದೆ ಕಾಯ್ದ ಆ ವೀರ ನಾರಿಗೆ ಶಿರಬಾಗಿ ನಮಿಸಿ. ಒಮ್ಮೆ ಕಲ್ಪಿಸಿಕೊಳ್ಳಿ, ಬೆನ್ನಿಗೆ ತನ್ನ ಪುಟ್ಟ ಮಗುವನ್ನು ಬಟ್ಟೆಯಿಂದ ಗಟ್ಟಿಯಾಗಿ ಕಟ್ಟಿಕೊಂಡು 2 ಕೈಗಳಲ್ಲೂ ಕತ್ತಿ ಹಿಡಿದು ಕುದುರೆಯನ್ನೇರಿ ಬ್ರಿಟಿಷ್ ಸೈನ್ಯರ ಮಧ್ಯಕ್ಕೆ ಸಿಂಹಿಣಿಯಂತೆ ನುಗ್ಗುತ್ತಿರುವ ಆ ವೀರ ನಾರಿಯ ದೃಶ್ಯ. ನನ್ನ ಝಾನ್ಸಿಯನ್ನು ನಾನು ನಿಮಗೆ ಕೊಡುವುದಿಲ್ಲ ಎಂದು ಗರ್ಜಿಸುತ್ತಾ ನೂರಾರು ಬ್ರಿಟಿಷ್ ಸೈನಿಕರ ತಲೆ ಉರುಳಿಸಿದೆ ಆಕೆಯ ರೋಷಾವೇಶ ಇಂದಿಗೂ ನಮ್ಮ ರೋಮಗಳನ್ನು ಎದ್ದು ನಿಲ್ಲಿಸುತ್ತವೆ. ತನ್ನ ಕೊನೆಯ ಉಸಿರಿರುವವರೆಗೂ ಬ್ರಿಟಿಷರ ಕೈಗೆ ಸಿಗದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ರಣರಂಗದಲ್ಲೇ ಪ್ರಾಣ ತ್ಯಾಗ ಮಾಡಿದ ಮಹಾನ ಮಾತೆ ಅವಳು. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ. ಭಗತ್ ಸಿಂಗ್ ಅವರ ಗಲ್ಲುಗಂಬದ ಬಲಿದಾನ, ಬಾಲಕ ಶಿರೀಶ್ ಕುಮಾರನ ಎದೆಗೆ ಬಿದ್ದ ಗುಂಡುಗಳು, ಗಾಂಧೀಜಿಯವರ ಕಠಿಣ ಸತ್ಯಾಗ್ರಹ ಮತ್ತು ಲಕ್ಷ್ಮೀಬಾಯಿಯವರ ರಕ್ತ ಸಿಕ್ತ ಹೋರಾಟ ಇವೆಲ್ಲವೂ ಕೇವಲ ಇತಿಹಾಸದ ಕಥೆಗಳಲ್ಲ. ಇವೆಲ್ಲವೂ ಅಂದು ನಮ್ಮ ಪೂರ್ವಜರು ಅನುಭವಿಸಿದ ನರಕ ಯಾತನೆಯ ಜೀವಂತ ಸಾಕ್ಷಿಗಳು. ಅವರು ತಮ್ಮ ಇವತ್ತನ್ನು ಅಂದರೆ ತಮ್ಮ ಪ್ರೆಸೆಂಟ್ ಅನ್ನು ದೇಶಕ್ಕಾಗಿ ತ್ಯಾಗ ಮಾಡಿದ್ದಕ್ಕೆ ಇವತ್ತು ನಮಗೆ ಈ ಸುಂದರವಾದ ನಾಳೆ ಎಂದರೆ ಫ್ಯೂಚರ್ ಸಿಗುತ್ತಿದೆ. ಈ ಸ್ವಾತಂತ್ರ್ಯ ಯಾರಿಗೂ ಸುಮ್ಮನೆ ಸಿಕ್ಕ ಉಡುಗೊರೆಯಲ್ಲ, ಇದು ನಮ್ಮ ದೇಶದ ವೀರರ ಪ್ರಾಣದ ಬೆಲೆ. ಸ್ನೇಹಿತರೆ, ಈಗ ಇತಿಹಾಸದ ಅತ್ಯಂತ ರೋಮಾಂಚಕ ಮತ್ತು ಅತ್ಯಂತ ಮಹತ್ವದ ಪುಟವನ್ನು ನಿಮಗೆ ಕಣ್ಮುಂದೆ ತೆರೆಯುತ್ತಿದ್ದೇನೆ. ಹೃದಯವನ್ನು ಗಟ್ಟಿಯಾಗಿಸಿಕೊಂಡು ಆ ದಿನವನ್ನು ಕಲ್ಪಿಸಿಕೊಳ್ಳಿ. ಅದು 1947 ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಯ ಐತಿಹಾಸಿಕ ಕ್ಷಣ. ಇಡೀ ಜಗತ್ತೇ ಗಾಢ ನಿದ್ರೆಯಲ್ಲಿ ಮಲಗಿದ್ದಾಗ ಕೋಟಿ ಕೋಟಿ ಭಾರತೀಯರ ಹೃದಯಗಳ ಮಾತ್ರ ಎಚ್ಚರವಿದ್ದವು. ಹಗಲು ರಾತ್ರಿ ಬಡಿದುಕೊಳ್ಳುತ್ತಿರುವುದು. ದೆಹಲಿಯ ಕೆಂಪು ಕೋಟೆಯ ಮೇಲೆ ನೂರಾರು ವರ್ಷಗಳ ಕಾಲ ಹಾರಾಡುತ್ತಿದ್ದ ಬ್ರಿಟಿಷರ ಆ ಯೂನಿಯನ್ ಜಾಕ್ ಧ್ವಜ ಕೆಳಗೆ ಇಳಿಸುತ್ತಿತ್ತು. ಇಡೀ ಸಭೆಯಲ್ಲಿ ಸೂಜಿ ಬಿದ್ದರೆ ಕೇಳುವಂತಹ ಮೌನ. ಮತ್ತದೇ ಕ್ಷಣದಲ್ಲಿ ನಮ್ಮ ಹೆಮ್ಮೆಯ ಅಶೋಕ ಚಕ್ರವಿರುವ ತ್ರಿವರ್ಣ ಧ್ವಜವು ಮುಕ್ತ ಅಂಬರದಲ್ಲಿ ಸ್ವಾತಂತ್ರ್ಯದ ಗಾಳಿಯಲ್ಲಿ ಮೊದಲ ಬಾರಿಗೆ ಮೇಲಕ್ಕೆ ಹಾರಾಡಿತು. ಆ ಧ್ವಜದ ಕಡೆಗೆ ನೋಡುತ್ತಿದ್ದ ಕೋಟ್ಯಾಂತರ ಭಾರತೀಯರ ಕಣ್ಣುಗಳಿಂದ ಆನಂದ ಬಾಷ್ಪದ ನದಿ ಹರಿಯುತ್ತಿತ್ತು. ಆ ದಿನ ಹಳ್ಳಿಗಳಲ್ಲಿ ಬಡವ ಶ್ರೀಮಂತ ಜಾತಿ ಧರ್ಮ ಎಂಬ ಭೇದವಿಲ್ಲದೆ ಜನರ ರಸ್ತೆಗಿಳಿದು ಇನ್ನೊಬ್ಬರೊಬ್ಬರನ್ನು ಅಪ್ಪಿಕೊಂಡು ಅಳುತ್ತಿದ್ದರು. ಅಮ್ಮಂದಿರು ತಮ್ಮ ಮಕ್ಕಳ ಮುಖ ನೋಡಿ, ಇನ್ಮೇಲೆ ನೀನು ಗುಲಾಮನಲ್ಲ ಕಂದ, ನೀನು ಸ್ವತಂತ್ರ ಭಾರತದ ಪ್ರಜೆ ಎಂದು ಮಾತಾಡುತ್ತಿದ್ದರು. ಅಂದು ಹಂಚಿದ ಸಿಹಿಗೆ ಕೇವಲ ಸಕ್ಕರೆ ರುಚಿ ಇರಲಿಲ್ಲ, ಅದರಲ್ಲಿ ನೂರಾರು ವರ್ಷಗಳ ಕಣ್ಣೀರು ಮತ್ತು ಗೆಲುವಿನ ಸಿಹಿ ಇತ್ತು. ಬೆಳಕಿನ ಹನಿಗಳು ಮೂಡಿದವು ನವ ಭಾರತದ ಈ ಮುಂಜಾವಿನಲ್ಲಿ, ಕೋಟಿ ಕಂಠಗಳ ಹಾಡಿದವು ಜಯಘೋಷದ ಸ್ವಾತಂತ್ರ್ಯದ ಹಬ್ಬದಲ್ಲಿ. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಗೆಳೆಯರೇ. ಆ ಮಹಾ ಸಂಭ್ರಮದ ಬೆನ್ನಲ್ಲೇ ನಮ್ಮ ದೇಶದ ಮುಂದೆ ಕಠಿಣವಾದ ಸವಾಲುಗಳು ಹಿಮಾಲಯ ಪರ್ವತದಂತೆ ನಿಂತಿದ್ದವು. ಬ್ರಿಟಿಷರು ನಮಗೆ ಕೇವಲ ಸ್ವಾತಂತ್ರ್ಯ ಕೊಟ್ಟು ಹೋಗಲಿಲ್ಲ, ಬದಲಿಗೆ ನಮ್ಮ ಭಾರತ ಮಾತೆಯ ಎದೆಯನ್ನು ಸೀಳಿ ದೇಶವನ್ನು ತುಂಡು ತುಂಡು ಮಾಡಿ ವಿಭಜನೆಯ ದೊಡ್ಡ ಗಾಯವನ್ನು ಕೊಟ್ಟು ಹೋಗಿದ್ದವು. ದೇಶ ವಿಭಜನೆಯಾದಾಗ ಕನ್ನೆದುರೆ ರಕ್ತದ ಹೊಳೆಯ ಹರಿತಿತ್ತು. ಲಕ್ಷಾಂತರ ಜನರು ತಮ್ಮ ಸ್ವಂತ ಮನೆ, ಆಸ್ತಿ ಎಲ್ಲವನ್ನೂ ಕಳೆದುಕೊಂಡು ಕೇವಲ ತುಂಡ ಬಟ್ಟೆಯಲ್ಲಿ ನಿರಾಶ್ರಿತರಾಗಿ ರಸ್ತೆಗಿಳಿದರು. ದೇಶದಲ್ಲಿ ತುತ್ತು ಅನ್ನಕ್ಕೆ ಪರದಾಡುವಂತಹ ಕಡು ಬಡತನ, ಹಸಿವು ಮತ್ತು ಅಜ್ಞಾನದ ತಾಂಡವವಾಡುತ್ತಿತ್ತು. ಇಡೀ ಜಗತ್ತಿನಲ್ಲಿ ಶ್ರೀಮಂತ ದೇಶಗಳು ನಮ್ಮನ್ನು ನೋಡಿ ನುಡಿದಿದ್ದ ಭವಿಷ್ಯ ಏನೆಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ನಿಭಾಯಿಸಲು ಸಾಧ್ಯವಿಲ್ಲ, ಇದು ಇನ್ನು ಕೆಲವೇ ದಿನಗಳಲ್ಲಿ ಛಿದ್ರವಾಗಿ ನಾಶವಾಗಿ ಹೋಗುತ್ತದೆ ಎಂದು ಹೇಳಿದರು. ಅಷ್ಟು ಮಾತ್ರವಲ್ಲ, ದೇಶದ ಒಳಗಡೆ 560ಕ್ಕೂ ಹೆಚ್ಚು ಸಣ್ಣ ಸಣ್ಣ ರಾಜಮನೆತನಗಳ ಸಂಸ್ಥಾನಗಳು ಅಂದರೆ ಸ್ಮಾಲ್ ಸ್ಟೇಟ್ಸ್ ಇದ್ದವು. ತಮಗೆ ಇಷ್ಟ ಬಂದ ಹಾಗೆ ಸ್ವತಂತ್ರವಾಗಿ ಇರಲು ಹಠ ಹಿಡಿದಿದ್ದವು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶವು ಹರಿದು ಹಂಚಿ ಹೋಗಿತ್ತು. ಅಂತ ಪರಿಸ್ಥಿತಿ ಇತ್ತು. ಆದರೆ ಜಗತ್ತಿನ ಭವಿಷ್ಯ ಸುಳ್ಳಾಯಿತು. ಯಾಕೆಂದರೆ ಕುಸಿದು ಬಿದ್ದಿದ್ದ ಭಾರತವನ್ನು ಮತ್ತೆ ಎತ್ತಿ ನಿಲ್ಲಿಸಲು ನಮ್ಮ ದೇಶಕ್ಕೆ ದೈತ್ಯ ಶಕ್ತಿಯ ನಾಯಕರು ಸಿಕ್ಕರು. ಒಮ್ಮೆ ನೆನಪಿಸಿಕೊಳ್ಳಿ ಲೋಹ ಪುರುಷ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು. ಅವರು ತಮ್ಮ ಉಕ್ಕಿನಂತಹ ದೃಢ ಸಂಕಲ್ಪ ಮತ್ತು ಚಾಣಾಕ್ಷತನದಿಂದ ಈ ಎಲ್ಲ 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ಸೂರಿನಡಿ ತಂದು ಅಖಂಡ ಭಾರತವನ್ನು ನಿರ್ಮಿಸಿದರು. ಅವರು ಆ ಕೆಲಸ ಮಾಡದೇ ಇದ್ದರೆ ಇವತ್ತು ನಾವು ಭಾರತದ ಒಳಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಲು ವೀಸಾ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಇತ್ತು. ದೇಶದ ಕಾನೂನಿಗೆ ರಕ್ಷಣೆ ನೀಡಲು ಪ್ರತಿಯೊಬ್ಬ
ತುಳಿತಕ್ಕೊಳಗಾದ ಬಡವನಿಗೂ ಸಮಾನ ಹಕ್ಕು ಕೊಡಲು ಡಾಕ್ಟರ್ BR ಅಂಬೇಡ್ಕರ್ ಅವರು ಹಗಲು ರಾತ್ರಿ ಕುಳಿತು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ಬರೆದುಕೊಟ್ಟರು. ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ದೂರದೃಷ್ಟಿಯಿಂದ ದೇಶದ ಹೊಸ ಉದ್ಯಮಗಳ ದೊಡ್ಡ ಅಣೆಕಟ್ಟುಗಳನ್ನು ಮತ್ತು ತಂತ್ರಜ್ಞಾನ ಕಡೆಗೆ ಹೆಜ್ಜೆ ಇಟ್ಟಿತು. ಅಂದು ಇಡೀ ಜಗತ್ತೇ ನಮ್ಮ ದೇಶ ಸೋತು ಹೋಗುತ್ತದೆ ಎಂದು ಕಾಯುತ್ತಿತ್ತು. ಆದರೆ ನಮ್ಮ ರೈತರ ಹೊಲದಲ್ಲಿ ಬೆವರು ಸುರಿಸಿ ದೇಶದ ಹಸಿವನ್ನು ನೀಗಿಸಿದರು. ನಮ್ಮ ಯುವಕರು ಕಾರ್ಖಾನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹೊಸ ಭಾರತದ ಇಟ್ಟಿಗೆಗಳನ್ನು ಇಡುತ್ತಾ ಹೋದರು. ನಮ್ಮ ಸೈನಿಕರು ಗಡಿಯಲ್ಲಿ ಕಾವಲು ನಿಂತು ಪ್ರತಿಯೊಂದು ಇಂಚು ಮಣ್ಣನ್ನು ಕಾಯ್ದರು. ಇವರೆಲ್ಲರ ಅಪ್ರತಿಮ ಪರಿಶ್ರಮ ಮತ್ತು ತ್ಯಾಗದ ಫಲವಾಗಿ ಇವತ್ತು ಆರ್ಥಿಕತೆಯಲ್ಲಿ, ಬಾಹ್ಯಾಕಾಶದಲ್ಲಿ, ತಂತ್ರಜ್ಞಾನದಲ್ಲಿ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತ ನಾವು ಬಲಿಷ್ಠವಾಗಿ ನಿಂತಿದ್ದೇವೆ. ಸ್ನೇಹಿತರೆ, ಈ ಸ್ವಾತಂತ್ರ್ಯದ ಮತ್ತು ಬಲಿಷ್ಠ ಭಾರತ ಯಾರಿಗೂ ಸುಮ್ಮನೆ ಸಿಕ್ಕ ಉಡುಗೊರೆಯಲ್ಲ. ಇದು ನಮ್ಮ ಪೂರ್ವಜರ ರಕ್ತದ ಬೆವರು ಮತ್ತು ಧೀಮಂತ ನಾಯಕರ ಬುದ್ಧಿಶಕ್ತಿಯ ಮಹಾನ್ ಪವಾಡ ಇದು. ಸ್ನೇಹಿತರೆ, ಇತಿಹಾಸದ ಆ ಕರಾಳ ದಿನಗಳಲ್ಲಿ ಎದ್ದು ನಿಂತ ನಮ್ಮ ಭಾರತ ಹೊಸ ಶತಮಾನಕ್ಕೆ ಅಂದರೆ 2000 ದಾಟಿ ಮುಂದೆ ಹೆಜ್ಜೆ ಇಟ್ಟಾಗ ಇಡೀ ದೇಶದಲ್ಲೇ ಒಂದು ಅದ್ಭುತವಾದ ತಂತ್ರಜ್ಞಾನದ ಕ್ರಾಂತಿ ಎಂದರೆ ಟೆಕ್ನಾಲಜಿ ರೆವಲ್ಯೂಷನ್ ಆರಂಭವಾಯಿತು. 2001ರಿಂದ ಹಿಡಿದು ಇತ್ತೀಚಿನ 2020 ಮತ್ತು 2025-26ನೇ ದಿನದವರೆಗೆ ನಮ್ಮ ದೇಶ ಬದಲಾದ ವೇಗವನ್ನು ಒಮ್ಮೆ ಕಣ್ಮುಂದೆ ತಂದುಕೊಳ್ಳಿ. ಕಂಪ್ಯೂಟರ್ಗಳು ಬಂದವು, ಇಂಟರ್ನೆಟ್ ಬಂತು, ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ಫೋನ್ಗಳು ರಾರಾಜಿಸತೊಡಗಿದವು. ಡಿಜಿಟಲ್ ಇಂಡಿಯಾ, UPI ಪೇಮೆಂಟ್, ಬಾಹ್ಯಾಕಾಶದಲ್ಲಿ ಇಸ್ರೋ, ಚಂದ್ರಯಾನದ ಸಾಧನೆಗಳು, ಹೀಗೆ ತಂತ್ರಜ್ಞಾನವು ನಮ್ಮ ಭಾರತವನ್ನು ಜಗತ್ತಿನ ಮುಂಚೂಣಿಯಲ್ಲಿ ತಂದು ನಿಲ್ಲುತ್ತಿದ್ದವು. ನಾವು ಅಂದುಕೊಂಡಿದ್ದೆವು ನಮ್ಮ ದೇಶದ ಯುವ ಶಕ್ತಿ ನಮ್ಮ ಜಗತ್ತನ್ನೇ ಆಳುತ್ತದೆ ಎಂದು. ಆದರೆ ಗೆಳೆಯರೇ, ಇದೇ ತಂತ್ರಜ್ಞಾನದ ಅತಿಯಾಗಿ ವ್ಯಾಮೋಹ ಇಂದು ನಮ್ಮ ದೇಶದ ಬೆನ್ನೆಲುಬುವನ್ನೇ ಮುರಿಯುತ್ತಿದೆಯೇ ಎಂಬ ಕಠಿಣ ಸತ್ಯ ನಮ್ಮ ಕಣ್ಣೆದುರು ಬಂದು ನಿಂತಿದೆ. ವಿಜ್ಞಾನದ ಬೆಳಕಿನಲ್ಲಿ ಜಗವ ಗೆಲ್ಲ ಹೊರಟ ಚೇತನ ನಮ್ಮದು. ಮೊಬೈಲ್ ಪರದೆಯಲ್ಲಿ ಕರಗಿ ಹೋಗುತ್ತಿರುವ ಇಂದಿನ ಯುವ ಶಕ್ತಿ ನಮ್ಮದು. ಯಾವ ತಂತ್ರಜ್ಞಾನ ನಮಗೆ ಜ್ಞಾನ ಕೊಡಬೇಕಿತ್ತೋ ಅದೇ ತಂತ್ರಜ್ಞಾನ ಇಂದು ನಮಗೆ ಯುವ ಪೀಳಿಗೆಯ ಬಾಲ್ಯ ಮತ್ತು ಯೌವನ ಎರಡನ್ನೂ ಜೀವಂತವಾಗಿ ನುಂಗಿ ನೀರು ಕುಡಿಯುತ್ತಿದೆ. ಒಮ್ಮೆ ಇಂದಿನ ಸಮಾಜವನ್ನು ಕಣ್ಣು ತೆರೆದು ನೋಡಿ. ಅಂದು ಮೈದಾನದಲ್ಲಿ ಓಡಿ ಆಡಬೇಕಾಗಿದ್ದ ಮಕ್ಕಳು, ಹಿರಿಯರ ಒಂದಿಗೆ ಕುಳಿತು ಸಂಸ್ಕಾರ ಕಲಿಯಬೇಕಾಗಿದ್ದ ಯುವಕರು ಇಂದು ದಿನವಿಡೀ ಮೊಬೈಲ್ ಸ್ಕ್ರೀನ್ ಮುಂದೆ ಕಣ್ಣು ಕಳೆದುಕೊಳ್ಳುತ್ತಿದ್ದಾರೆ. ಇಡೀ ದಿನ ಸೋಫಾದ ಮೇಲೆ ಮಲಗಿ ಯಾವುದೇ ಕೆಲಸವಿಲ್ಲದೆ, ಯಾವುದೇ ಹೊಸ ಕೌಶಲ್ಯಗಳು ಕಲಿಯದೆ, ಕೇವಲ ಮೊಬೈಲ್ನಲ್ಲಿ ಬರುವ 15 ಸೆಕೆಂಡ್ಗಳ ರೀಲ್ಸ್ಗಳಲ್ಲಿ ಸ್ಕ್ರಾಲ್ ಮಾಡುತ್ತಾ ತಮ್ಮ ಅಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಯುವ ಶಕ್ತಿಯ ಮೆದುಳಿಗೆ ಇಂದು ಸೋಷಿಯಲ್ ಮೀಡಿಯಾದ ಲೈಕ್ಸ್ ಮತ್ತು ಕಮೆಂಟ್ಗಳು ಸರ್ವಸ್ವವಾಗಿವೆ. ಇದು ಕೇವಲ ತಂತ್ರಜ್ಞಾನದ ಬೆಳವಣಿಗೆಯಲ್ಲ ಸ್ನೇಹಿತರೆ, ಇದು ನಮ್ಮ ದೇಶದ ಭವಿಷ್ಯದ ದೊಡ್ಡ ಕುಸಿತ. ಗಡಿ ಕಾಯುವ ಯೋಧನ ಎದೆಯಲ್ಲಿ ದೇಶದ ರಕ್ಷಣೆಯ ಧ್ಯೇಯವಿದೆ. ಮನೆಯಲ್ಲಿ ಮಲಗುವ ಯುವಕನ ಕೈಯಲ್ಲಿ ರೀಲ್ಸ್ನ ಮಾಯವಿದೆ. ಇಲ್ಲಿ ನಾವು ಒಂದು ಅತ್ಯಂತ ಕಠಿಣವಾದ ಹೋಲಿಕೆಯನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಒಮ್ಮೆ ಕಲ್ಪಿಸಿಕೊಳ್ಳಿ, ಇವತ್ತಿನ ಈ ದಿನದಂದು ನಮ್ಮ ದೇಶದ ಯುವಕರು ಮನೆಯೊಳಗೆ ಫ್ಯಾನ್ ಕೆಳಗೆ ನೆಮ್ಮದಿಯಾಗಿ ಸೋಫಾದ ಮೇಲೆ ಕುಳಿತು ರೀಲ್ಸ್ ನೋಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಆದರೆ ಇದೇ ಕ್ಷಣದಲ್ಲಿ -ಡಿಗ್ರಿ ಚಳಿಯಲ್ಲಿರುವ ಸಿಯಾಚಿನ್ ಗಡಿಯಲ್ಲಿ ಅಥವಾ ಸುಡುವ ರಾಜಸ್ಥಾನದ ಮರುಭೂಮಿಯಲ್ಲಿ ನಮ್ಮ ದೇಶದ ಒಬ್ಬ ಹೆಮ್ಮೆಯ ಸೈನಿಕ ಬಂದೂಕು ಹಿಡಿದು ಕಣ್ಣಿಗೆ ರೆಪ್ಪೆ ಮುಚ್ಚದೆ ಗಡಿ ಕಾಯುತ್ತಿದ್ದಾನೆ. ಆ ಯೋಧನಿಗೆ ಮನೆಯ ನೆನಪಾಗುವುದಿಲ್ಲವೇ? ಆ ಯೋಧನಿಗೆ ಹೆಂಡತಿ ಮಕ್ಕಳ ಜೊತೆಗೆ ಹಬ್ಬ ಆಚರಿಸಬೇಕು ಎನ್ನಿಸುವುದಿಲ್ಲವೇ? ಆದರೂ ಆತ ತನ್ನ ಇಡೀ ಯೌವನವನ್ನು ಗಡಿಯ ಮಣ್ಣಿನಲ್ಲಿ ಕರಗಿಸುತ್ತಿದ್ದಾನೆ. ಯಾಕೆ ಗೊತ್ತಾ? ನನ್ನ ದೇಶದ ಜನ ನೆಮ್ಮದಿಯಿಂದ ಇರಲಿ ಎಂಬ ಒಂದೇ ಒಂದು ದೇಶಭಕ್ತಿಯ ಧ್ಯೇಯಕ್ಕಾಗಿ. ಬಹಳ ನೋವಿನ ವಿಷಯ ಏನೆಂದರೆ, ಗಡಿಯಲ್ಲಿ ಯೋಧ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಮಗೆ ಸುರಕ್ಷಿತತೆ ತಂದುಕೊಡುತ್ತಿದ್ದಾರೆ. ಇತ್ತ ದೇಶದ ಒಳಗಿರುವ ಯುವಕರು ಮಾತ್ರ ತಮಗೆ ಸಿಕ್ಕ ಈ ಸ್ವಾತಂತ್ರ್ಯವನ್ನು ರೀಲ್ಸ್ ಮುಂದೆ, ಗೇಮ್ಗಳ ಮುಂದೆ ಅಡವಿಡುತ್ತಿದ್ದಾರೆ. ಅಂದು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಇಡೀ ಯೌವನವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದ್ದು ಇಂದು ಯುವಕನ ಸೋಫಾದ ಮೇಲೆ ಮಲಗಿ ರೀಲ್ಸ್ ನೋಡುವ ಸಲುವಾಗಿಯೇ? ಖಂಡಿತ ಇಲ್ಲ ಗೆಳೆಯರೇ. ಮೊಬೈಲ್ನ ದಾಸರಾಗಿ ಬದುಕುವುದು ಸ್ವಾತಂತ್ರ್ಯವಲ್ಲ, ಅದು ನಮ್ಮನ್ನು ನಾವೇ ಸಾಂಸ್ಕೃತಿಕವಾಗಿ ಜೈಲಿಗೆ ತಳ್ಳಿಕೊಳ್ಳುವುದು. ತಂತ್ರಜ್ಞಾನವನ್ನು ನಮ್ಮ ಬೆಳವಣಿಗೆಗೆ ಬಳಸಬೇಕೇ ಹೊರತು ನಮ್ಮ ವಿನಾಶಕ್ಕೆ ಅಲ್ಲ. ಇಂದಿನ ಯುವ ಪೀಳಿಗೆ ಮೊಬೈಲ್ ಪ್ರಪಂಚದಿಂದ ಹೊರಬಂದು ಕೌಶಲ್ಯಗಳನ್ನು ಬೆಳೆಸಿಕೊಂಡು ದೇಶದ ಪ್ರಗತಿಗೆ ಹೆಗಲು ಕೊಡಬೇಕಾದ ಅನಿವಾರ್ಯತೆ ಇಂದಿನ ದಿನದಲ್ಲಿದೆ. ಸ್ನೇಹಿತರೆ, ಇಷ್ಟೆಲ್ಲಾ ಹೋರಾಟಗಳ ನಂತರ ನಮಗೆ ಸಿಕ್ಕ ಈ ಸ್ವಾತಂತ್ರ್ಯದ ನಿಜವಾದ ಅರ್ಥವೇನು? ನಮಗೆ ಇಷ್ಟ ಬಂದ ಹಾಗೆ ಬದುಕುವುದು ಸ್ವಾತಂತ್ರ್ಯವೇ ಅಥವಾ ದೇಶದ ಕಾನೂನುಗಳನ್ನು ಮೀರಿ ನಡೆಯುವುದು ಸ್ವಾತಂತ್ರ್ಯವೇ? ಈ ಪ್ರಶ್ನೆಗೆ ಉತ್ತರ ನೀಡಲು ನಾನು ನಿಮಗೆ ಒಂದು ಸುಂದರವಾದ ಕಥೆಯನ್ನು ಹೇಳುತ್ತೇನೆ. ಒಂದು ಹಳ್ಳಿಯಲ್ಲಿ ರಾಮು ಮತ್ತು ಆತನ 10 ವರ್ಷದ ಮಗ ಆಕಾಶ್ ಇಬ್ಬರು ಒಂದು ವಿಶಾಲವಾದ ಮೈದಾನದಲ್ಲಿ ಗಾಳಿಪಟ ಹಾರಿಸುತ್ತಿದ್ದಾರೆ. ಆಕಾಶದಲ್ಲಿ ಆ ವರ್ಣರಂಜಿತ ಗಾಳಿಪಟವು ಗಾಳಿಯ ವಿರುದ್ಧವಾಗಿ ಅತ್ಯಂತ ಎತ್ತರಕ್ಕೆ ಸ್ವಚ್ಛಂದವಾಗಿ ಹಾರಾಡುತ್ತಿತ್ತು. ಅದನ್ನು ನೋಡಿ ಆಕಾಶ್ಗೆ ತುಂಬಾ ಖುಷಿಯಾಗುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಆಕಾಶ್ ತನ್ನ ತಂದೆಯ ಹತ್ತಿರ ಬಂದು ಒಂದು ಪ್ರಶ್ನೆ ಕೇಳುತ್ತಾನೆ. ಆಕಾಶ್ ಎಂದ, ಅಪ್ಪ, ಆ ಗಾಳಿಪಟ ಆಕಾಶದಲ್ಲಿ ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಿದೆ ಅಲ್ವಾ?
ಆದರೆ ನೀವು ಕೈಯಲ್ಲಿ ಹಿಡಿದಿರೋ ಆ ದಾರ ಅದನ್ನು ಗಟ್ಟಿಯಾಗಿ ಎಳೆದು ಹಿಡಿದಿದೆ. ಆ ದಾರ ಇಲ್ಲದೆ ಇದ್ದರೆ ಗಾಳಿಪಟ ಇನ್ನೂ ತುಂಬಾ ಎತ್ತರಕ್ಕೆ ಸ್ವತಂತ್ರವಾಗಿ ಹಾರಾಡಬಹುದು ಅಲ್ವಾ ಅಪ್ಪ? ಆ ದಾರ ಅದಕ್ಕೆ ಒಂದು ಭಾರ ಅಥವಾ ಬಂಧನದ ತರಹ ಕಾಣಿಸ್ತಿದೆ ಎನ್ನುತ್ತಾನೆ. ತಂದೆ ರಾಮು ಮಗನ ಮುಗ್ಧತೆಯನ್ನು ಮುಗುಳ್ನಕ್ಕು ಹಾಗಾದರೆ ನೀನೇ ನೋಡು ಮಗನೇ ಎಂದು ಹೇಳಿ ದಾರವನ್ನು ಬ್ಲೇಡ್ನಿಂದ ಕತ್ತರಿಸಿ ಬಿಡುತ್ತಾರೆ. ದಾರ್ ಕಟ್ ಆಗುತ್ತಿದ್ದಂತೆ ಮಗ ಆಕಾಶ್ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾನೆ. ಅಬ್ಬ, ಈಗ ಗಾಳಿಪಟಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಕೂಗುತ್ತಾನೆ. ಆದರೆ ಮುಂದಿನ 5 ನಿಮಿಷಗಳಲ್ಲಿ ಏನಾಗುತ್ತಿದೆ ಗೊತ್ತಾ? ದಾರ ಕಳೆದುಕೊಂಡ ಆ ಗಾಳಿಪಟವು ಗಾಳಿಯ ಹೊಡೆತಕ್ಕೆ ಸಿಕ್ಕು ದಿಕ್ಕ ತಪ್ಪಿ ತರೆಗೆಲೆಯಂತೆ ಕೆಳಗೆ ಬಿದ್ದು ಎಲ್ಲೋ ಮುಳ್ಳಿನ ಬೇಲಿಯ ಮಧ್ಯೆ ಸಿಕ್ಕಿ ಹಾಕಿಕೊಂಡು ಹರಿದು ಚೂರಾಗಿ ಹೋಗುತ್ತದೆ. ಇದನ್ನು ನೋಡಿ ಬೇಸರಗೊಂಡ ಮಗ ತಂದೆಯನ್ನು ಕೇಳುತ್ತಾನೆ, ಅಪ್ಪ, ದಾರ್ ಕಟ್ ಆದ್ಮೇಲೆ ಅದು ಇನ್ನೂ ಎತ್ತರಕ್ಕೆ ಹೋಗ್ಬೇಕಿತ್ತಲ್ವಾ? ಕೆಳಗೆ ಬಿದ್ದು ಯಾಕೆ ಹರಿದು ಹೋಯಿತು? ಆಗ ತಂದೆ ಮಗನ ಹೆಗಲ ಮೇಲೆ ಕೈ ಹಾಕಿ ಇಡೀ ಜಗತ್ತಿಗೆ ಅರ್ಥವಾಗುವಂತ ಒಂದು ಅದ್ಭುತವಾದ ಪಾಠವನ್ನು ಹೇಳಿಕೊಡುತ್ತಾರೆ. ತಂದೆ, ರಾಮು, ನೋಡು ಮಗನೇ, ನಮಗೆ ಮೇಲ್ನೋಟಕ್ಕೆ ಆ ದಾರ ಗಾಳಿಪಟವನ್ನು ಕಟ್ಟಿ ಹಾಕಿರುವ ಬಂಧನದ ತರ ಕಾಣಿಸಬಹುದು. ಆದರೆ ಈ ದಾರವೇ ಗಾಳಿಪಟಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುತ್ತಿತ್ತು. ಎಷ್ಟೇ ಬಲವಾದ ಗಾಳಿ ಬೀಸಿದರೂ ಆ ಪಟವು ಆಕಾಶದಲ್ಲಿ ಸ್ಥಿರವಾಗಿ ಎತ್ತರಕ್ಕೆ ನಿಲ್ಲಲು ಆ ದಾರವೇ ಶಕ್ತಿಯಾಗುತ್ತಿತ್ತು. ಯಾವಾಗ ಆ ದಾರ ಕಟ್ ಆಯ್ತೋ ಅದಕ್ಕೆ ಸಿಕ್ಕಿದ್ದು ಸ್ವಾತಂತ್ರ್ಯ ಅಲ್ಲ, ಅದು ವಿನಾಶದ ಹಾದಿ. ದಾರದ ಬಂಧನವೇ ಗಾಳಿಪಟದ ಎತ್ತರದ ಹಾರಾಟದ ರಹಸ್ಯ. ಸಂವಿಧಾನದ ನಿಯಮಗಳೇ ನಮ್ಮ ದೇಶದ ಯಶಸ್ಸಿನ ಸಾರಾಂಶ. ಸ್ನೇಹಿತರೆ, ಈ ಕಥೆಯಲ್ಲಿರುವ ಗಾಳಿಪಟವೇ ನಮ್ಮ ಇಂದಿನ ಯುವ ಪೀಳಿಗೆ ಮತ್ತು ನಮ್ಮ ಭಾರತ ದೇಶ. ಆ ಗಾಳಿಪಟವನ್ನು ಹಿಡಿದಿರೋ ದಾರವೇ ನಮ್ಮ ಭಾರತದ ಸಂವಿಧಾನ, ನಮ್ಮ ಕಾನೂನುಗಳು ಮತ್ತು ಶಿಸ್ತು ನಿಯಮಗಳು. ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯ ಎಂದರೆ ನಮಗೆ ಇಷ್ಟ ಬಂದ ಹಾಗೆ ಸಿಗ್ನಲ್ ಜಂಪ್ ಮಾಡುವುದಲ್ಲ, ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸುವುದಲ್ಲ, ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವುದಲ್ಲ. ದಾರ್ ಕಟ್ ಆದ ಗಾಳಿಪಟದ ತರಹ ನಾವು ನಿಯಮಗಳನ್ನು ಮೀರಿದರೆ ದೇಶವು ದಿಕ್ಕಿ ತಪ್ಪಿ ನಾಶವಾಗಿ ಹೋಗುತ್ತದೆ. ನಮ್ಮ ಸ್ವತಂತ್ರ ಭಾರತದಲ್ಲಿ ನಾವು ಸುರಕ್ಷಿತತೆಯಿಂದ ಗೌರವದಿಂದ ಬದುಕಬೇಕಾದರೆ ಸಂವಿಧಾನ ನೀಡಿರುವ ನಿಯಮಗಳನ್ನು ಪಾಲಿಸಲೇಬೇಕು. ಆ ನಿಯಮಗಳು ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಆ ನಿಯಮದಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಬಂಧನವಿಲ್ಲ. ಬದಲಿಗೆ ಇಡೀ ಜಗತ್ತಿನ ಎದುರು ನಮ್ಮ ಭಾರತ ದೇಶ ಗಾಳಿಪಟವು ಅತ್ಯಂತ ಎತ್ತರಕ್ಕೆ ಹೆಮ್ಮೆಯಿಂದ ಹಾರಾಡಲು ಸಹಾಯ ಮಾಡುವ ಭದ್ರವಾದ ದಾರಗಳು. ನಮ್ಮ ಹಕ್ಕುಗಳು ಎಂದರೆ ರೈಟ್ಸ್ ನಾವು ಹೇಗೆ ಚಲಾಯಿಸುತ್ತವೋ ಅದೇ ರೀತಿ ನಮ್ಮ ದೇಶದ ಕಡೆಗಿನ ನಮ್ಮ ಕರ್ತವ್ಯಗಳು ಎಂದರೆ ನಮ್ಮ ಡ್ಯೂಟೀಸ್ ಮತ್ತು ಜವಾಬ್ದಾರಿಗಳನ್ನು ನಿಭಾಯಿಸುವುದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಸ್ನೇಹಿತರೆ, ಇವತ್ತು ತಂತ್ರಜ್ಞಾನದ ಕ್ರಾಂತಿ ನಮ್ಮ ದೇಶವನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದರೆ ಅಷ್ಟೇ ದೊಡ್ಡದಾದ ಒಂದು ಅವಶ್ಯ ಯುದ್ಧ ಇಂದು ನಮ್ಮ ದೇಶದ ಒಳಗೆ ಶುರುವಾಗಿದೆ. ಅದೇ ಎಂದರೆ ಸೈಬರ್ ಅಪರಾಧಗಳು, ಸೈಬರ್ ಕ್ರೈಮ್ಸ್, ಕರಾಳ ಜಾಲ. ಅಂದು ಬ್ರಿಟಿಷರು ನಮ್ಮ ದೇಶದ ಮೇಲೆ ದಾಳಿ ಮಾಡಲು ಬಂದೂಕು ತೋಪಗಳನ್ನು ತಂದಿದ್ದರು. ಆದರೆ ಇಂದು ಸೈಬರ್ ಅಪರಾಧಿಗಳು ಕೇವಲ ಒಂದು ಲಿಂಕ್ ಅಥವಾ ಒಂದು ಫೋನ್ ಕರೆಯನ್ನು ಬಳಸಿ ಇಡೀ ದೇಶದ ಭದ್ರತೆ, ನಮ್ಮ ಜನರ ನೆಮ್ಮದಿಯನ್ನು ಕದಿಯುತ್ತಿದ್ದಾರೆ. ಆನ್ಲೈನ್ ವಂಚನೆಗಳು, ನಕಲಿ ಬ್ಯಾಂಕ್ಗಳ ಕರೆಗಳು ಮತ್ತು ಸುಳ್ಳು ಸುದ್ದಿಗಳು ಮೂಲಕ ದೇಶದ ಅಶಾಂತಿಯನ್ನು ದೇಶದಲ್ಲಿ ಸೃಷ್ಟಿಸಲಾಗಿದೆ. ನಮ್ಮ ದೇಶದ ಜನರು ಕಷ್ಟಪಟ್ಟು ದುಡಿದ ಹಣವನ್ನು ಕೇವಲ ಒಂದು ಕ್ಷಣದಲ್ಲಿ ಲೂಟಿ ಮಾಡಲಾಗುತ್ತಿದೆ. ಈ ಡಿಜಿಟಲ್ ಲೋಕದಲ್ಲಿ ದೇಶದ ಸುರಕ್ಷತೆಯನ್ನು ಕಾಪಾಡುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಂದು ಜವಾಬ್ದಾರಿಯುತ ಭಾರತೀಯನ ಕರ್ತವ್ಯವಾಗಿದೆ. ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಸುರಕ್ಷಿತವಾಗಿಡುವುದು ಮತ್ತು ಡಿಜಿಟಲ್ ಲೋಕದಲ್ಲಿ ಶಿಸ್ತಿನಿಂದ ಇರುವುದೇ ನಮ್ಮ ದೇಶಕ್ಕೆ ನಾವು ಕೊಡುವ ಮೊದಲ ರಕ್ಷಣೆಯಾಗಿದೆ. ಕೇವಲ ಹಣದ ಗಳಿಕೆಯಲ್ಲೇ ಮುಳುಗಿದರೆ ಮನುಜ ಕಳೆದುಕೊಳ್ಳುವನು ತನ್ನ ಅಸ್ತಿತ್ವದ, ಸಂಸ್ಕೃತಿಯ ಮತ್ತು ಮಾನವೀಯತೆಯ ದಾರಿಯಲ್ಲಿ ನಡೆದರೆ ಮಾತ್ರ ಕಾಣುವೆವು ನೈಜ ಸ್ವಾತಂತ್ರ್ಯವ. ಇಲ್ಲಿ ನಾವು ಯೋಚನೆ ಮಾಡಬೇಕಾದ ಒಂದು ದೊಡ್ಡ ವಿಷಯವಿದೆ. ಇಂದಿನ ಯುವ ಪೀಳಿಗೆಗೆ ಕೇವಲ ಹಣ ಸಂಪಾದನೆ ಮಾಡುವುದು, ದೊಡ್ಡ ಪ್ಯಾಕೇಜ್ ಪಡೆಯುವುದು ಮತ್ತು ದೇಶದ ಜಿಡಿಪಿಯನ್ನು ಹೆಚ್ಚಿಸುವುದು ಜೀವನದ ಅಂತಿಮ ಗುರಿಯಾಗಿ ಹೋಗಿದೆ. ಆದರೆ ಗೆಳೆಯರೇ, ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರಿಂದ ದೇಶ ಬಲಿಷ್ಠವಾಗುವುದಿಲ್ಲ. ನಮ್ಮ ದೇಶದ ನೈಜ ಜಿಡಿಪಿ ಎಂದರೆ ಅಂಕಿಅಂಶಗಳಲ್ಲ, ಅದು ನಮ್ಮ ಯುವಕರ ದೇಶಭಕ್ತಿ ಮತ್ತು ಕೌಶಲ್ಯದಲ್ಲಿದೆ. ನಾವು ನಮ್ಮ ಬುದ್ಧಿಶಕ್ತಿಯನ್ನು, ಜ್ಞಾನವನ್ನು ವಂಚನೆ ಮಾಡಲಿಕ್ಕೆ ಅಲ್ಲ, ದೇಶದ ಒಳಿತಿಗಾಗಿ ಹೊಸ ಆವಿಷ್ಕಾರಗಳಲ್ಲಿ ಮಾಡಲು ಬಳಸಬೇಕು. ನಾವು ಗಳಿಸುವ ಹಣದ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಮತ್ತು ಮಾನವತೆಯನ್ನು ಎಂದರೆ ಇಂಡಿಯನ್ ಕಲ್ಚರ್ ಮತ್ತು ಹ್ಯುಮ್ಯಾನಿಟಿಯನ್ನು ಎಂದಿಗೂ ಮರೆಯಬಾರದು. ಜಗತ್ತಿಗೆ ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಪಾಠ ಹೇಳಿಕೊಟ್ಟ ಮಹಾನ್ ದೇಶ ನಮ್ಮದು. ಹಸಿದವನಿಗೆ ಅನ್ನ ನೀಡುವುದು, ಸಂಕಷ್ಟದಲ್ಲಿರುವವನಿಗೆ ನೆರವಾಗುವುದು ಮತ್ತು ಹಿರಿಯರನ್ನು ಗೌರವಿಸುವ ಈ ದಿವ್ಯ ಸಂಸ್ಕಾರವೇ ನಮ್ಮ ಭಾರತದ ಅಸಲಿ ಶಕ್ತಿ. ನಾವು ನಮ್ಮ ಸಂಸ್ಕೃತಿಯನ್ನು ಮರೆತು ಕೇವಲ ಯಂತ್ರಗಳಂತೆ ಹಣದ ಹಿಂದೆ ಓಡಿದರೆ ಅಂದು ಭಗತ್ ಸಿಂಗ್ ಮತ್ತು ಗಾಂಧೀಜಿಯವರು ತಂದುಕೊಟ್ಟ ಸ್ವಾತಂತ್ರ್ಯಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ. ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸಿದಾಗ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿದಾಗ, ನಮ್ಮ ದೇಶದ ಕಾನೂನುಗಳಿಗೆ ತಲೆಬಾಗಿದಾಗ ಮಾತ್ರ ನಮಗೆ ಸಿಕ್ಕ ಈ ಸ್ವಾತಂತ್ರ್ಯಕ್ಕೆ ಅತ್ಯಂತ ಪವಿತ್ರವಾದ ಮೌಲ್ಯ ಸಿಗುತ್ತದೆ.
ಬನ್ನಿ, ಇಂದಿನ ಈ ಶುಭ ದಿನವನ್ನು ಕೇವಲ ಹಣ ಗಳಿಸುವ ಯಂತ್ರಗಳಾಗದೆ ಭಾರತೀಯ ಹೆಮ್ಮೆಯ ಜ್ಯೋತಿಯನ್ನು ಎದೆಯಲ್ಲಿ ಹೊತ್ತು ನಮ್ಮ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸಿರುವ ಸತ್ಪ್ರಜೆಗಳಾಗೋಣ ಎಂದು ಸಂಕಲ್ಪ ಮಾಡೋಣ. ಸ್ನೇಹಿತರೆ, ಇಂದು ನಾವು ಭಾರತದ ಭವ್ಯ ಇತಿಹಾಸದ ಸ್ವಾತಂತ್ರ್ಯ ಮಹೋತ್ಸವ ಮೈಲಿಗಲ್ಲಿ ಹೊಸ್ತಿನಲ್ಲಿದ್ದೇವೆ. ಈ 8 ದಶಕಗಳ ಪಯಣ ನಮ್ಮ ದೇಶದ ಜಗತ್ತೇ ಬೆರಗಾಗುವಂತೆ ಬೆಳೆದಿದೆ. ಇಂದು ನಮ್ಮ ಭಾರತೀಯ ಯುವ ಶಕ್ತಿ ಬರೋಬ್ಬರಿ ಸಮೀಪದ ಎಂದರೆ 80ನೇ ಸ್ವಾತಂತ್ರ್ಯ ಮಹೋತ್ಸವದ ಸಮೀಪದಲ್ಲಿದ್ದೇವೆ. ಈ 8 ದಶಕಗಳ ಪಯಣದಲ್ಲಿ ನಮ್ಮ ದೇಶ ಜಗತ್ತೇ ಬೆರಗಾಗುವಂತೆ ಬೆಳೆದಿದ್ದೇವೆ. ಇಂದು ನಮ್ಮ ಭಾರತೀಯ ಯುವ ಶಕ್ತಿ ಬರೀ ಮೊಬೈಲ್ನಲ್ಲಿ ಮುಳುಗಿಲ್ಲ. ಬದಲಿಗೆ ಒಲಿಂಪಿಕ್ಸ್ ಕ್ರೀಡಾಂಗಣದಲ್ಲಿ, ಜಾವ್ಲಿನ್ ಎಸೆತದಲ್ಲಿ, ಚೆಸ್ ಚದುರಂಗದಲ್ಲಿ, ಜಾಗತಿಕ ವೇದಿಕೆಯಲ್ಲಿ ಹೆಮ್ಮೆಯಿಂದ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಜಗತ್ತನ್ನೇ ಗೆದ್ದು ಬೀಗುತ್ತಿದೆ. ಆದರೆ ಈ ಅಪೂರ್ವ ಯಶಸ್ಸಿನ ಜೊತೆಯಲ್ಲಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ (AI) ಮತ್ತು ಡೀಪ್ಫೇಕ್ ನಂತಹ ಹೊಸ ತಂತ್ರಜ್ಞಾನದ ಕರಾಳ ವಂಚನೆಗಳ ಯುದ್ಧ ಎದುರಾಗಿದೆ. ನೆನಪಿಡಿ, ವಿಜ್ಞಾನವನ್ನು ನಾವು ದೇಶದ ಪ್ರಗತಿಗೆ ಬಳಸಬೇಕೇ ಹೊರತು ಮತ್ತೊಬ್ಬರ ಜೀವನ ಮತ್ತು ಗೌರವವನ್ನು ಹಾಳು ಮಾಡಲು ಅಲ್ಲ ಎನ್ನುವ ವಿವೇಚನೆ ನಮ್ಮ ಯುವ ಪೀಳಿಗೆಗೆ ಬರಬೇಕು. ಇದರೊಂದಿಗೆ ಕೇವಲ ಗಡಿಯಲ್ಲಿ ನಿಂತು ದೇಶ ಕಾಯುವುದಷ್ಟೇ ಸೈನಿಕನಲ್ಲ, ನಮ್ಮ ನಾಡಿನ ಕೆರೆ ನದಿಗಳನ್ನು ಸ್ವಚ್ಛವಾಗಿಡುವುದು, ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಿಸುವುದು ಮತ್ತು ನಮ್ಮ ಪ್ರಕೃತಿಯ ರಕ್ಷಿಸುವುದು ಕೂಡ ಇದು ನಾವು ಭಾರತಾಂಬೆಗೆ ತೋರುವ ಪರಿಸರ ದೇಶಭಕ್ತಿಯಾಗಿದೆ. ಬನ್ನಿ, ಕೇವಲ ಬಾಯಿ ಮಾತಿನಲ್ಲಿ ದೇಶಭಕ್ತಿ ಸಾರದೆ ನಮ್ಮ ಸಂಸ್ಕೃತಿ, ಮಾನವೀಯತೆ ಮತ್ತು ಪ್ರಕೃತಿಯನ್ನು ಕಾಯುವ ಮೂಲಕ ನಮ್ಮ ಈ 80ನೇ ಸಮೀಪದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ನೈಜವಾದ ಮತ್ತು ಪವಿತ್ರವಾದ ಮೌಲ್ಯವನ್ನು ತಂದುಕೊಡೋಣ. ನಾನು 80ನೇ ಎಂಬ ಯಾಕೆ ಬಳಸುತ್ತಿದ್ದೇನೆ ಎಂದರೆ, ನಾವು 80ಕ್ಕೆ ತೀರಾ ಸಮೀಪವಾಗಿದ್ದೇವೆ. ಇನ್ನು ಕೆಲವೇ 2-3 ವರ್ಷಗಳಲ್ಲಿ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಆಚರಿಸಲಿದ್ದೇವೆ. ದಾಸ್ಯದ ಕಗ್ಗತ್ತಲ್ಲ ಬೇಗೆಯಲ್ಲಿ ನಲುಗಿತು ದೇಶದ ಒಡಲು, ಬ್ರಿಟಿಷರ ಕ್ರೂರ ಲಾಠಿ ಏಟಿಗೆ ಸವೆದವು ವೀರರ ಹೆಗಲು. ಗಲ್ಲುಗಂಬದ ಹಗ್ಗವ ಚುಂಬಿಸಿ ನಗುತ್ತಾ ಮರಣವ ಗೆದ್ದರು, ರಕ್ತದ ತರ್ಪಣವಿಟ್ಟು ನಮಗಾಗಿ ತಾಯಿ ನಾಡನ್ನು ಕಾಯ್ದರು. ಆಗಸ್ಟ್ 14ರ ಮಧ್ಯರಾತ್ರಿ ಮೂಡಿತು ಹೊಸದೊಂದು ಮುಂಜಾವು, ಕೆಂಪು ಕೋಟೆಯ ಮೇಲೆ ಹೆಮ್ಮೆಯಿಂದ ಹಾರಾಡಿತು ನಮ್ಮ ಬಾವುಟವು. ಕೋಟಿ ಕೋಟಿ ಮುಖಗಳಲ್ಲಿ ಅರಳಿತು ಅಪ್ರತಿಮ ಗೆಲುವಿನ ನಗುವು, ದಾಸ್ಯದ ಸರಪಳಿ ಮುರಿದು ಸಿಕ್ಕಿತು ನಮಗಿ ಸ್ವಾತಂತ್ರ್ಯದ ಒಲವು. ವಿಭಜನೆಯ ಗಾಯದ ನಡುವೆಯೂ ಎದ್ದು ನಿಂತಿತು ಭಾರತದ ಚೇತನ, ಸಂವಿಧಾನದ ಶಕ್ತಿಯಲ್ಲಿ ಅರಳಿತು ಅಖಂಡ ದೇಶದ ನವಯೌವನ. ವಿಜ್ಞಾನ ತಂತ್ರಜ್ಞಾನದ ಲೋಕದಲ್ಲಿ ಜಗವೇ ಮೆಚ್ಚುವ ಸಾಧನೆ, ಚಂದ್ರನ ಮುಟ್ಟಿದ ಹೆಮ್ಮೆಯಲ್ಲಿ ತಲೆ ಎತ್ತಿ ನಿಂತಿದೆ ಈ ದಿನ. ಮೊಬೈಲ್ನಲ್ಲಿ ಪರದೆಯ ದಾಟುತ್ತ ಏಳಲಿ ಇಂದಿನ ಯುವಶಕ್ತಿ, ಗಡಿ ಕಾಯುವ ಯೋಧನ ತ್ಯಾಗಕ್ಕೆ ನೀಡುವ ನೈಜ ಗೌರವ ಭಕ್ತಿ. ವರದಕ್ಷಿಣೆ, ಸೈಬರ್ ವಂಚನೆ ಮತ್ತು ಸಮಾಜವ ಕಟ್ಟುವ ಯುಕ್ತಿ, ಸಂಸ್ಕೃತಿ, ಮಾನವೀಯತೆ ಕಾಯುವುದೇ ನಮ್ಮ ನೈಜ ಸ್ವಾತಂತ್ರ್ಯದ ಮುಕ್ತಿ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ಮತ್ತು ವಿದ್ಯಾರ್ಥಿ ಮಿತ್ರರೇ, ಈ ಸ್ವಾತಂತ್ರ್ಯ ಕೇವಲ ಹಬ್ಬವಲ್ಲ, ಇದು ನಮ್ಮ ಜವಾಬ್ದಾರಿ. ಬನ್ನಿ, ಇಂದಿನ ಈ ಪವಿತ್ರ ದಿನದಂದು ನಾವೆಲ್ಲರೂ ಒಂದಾಗಿ ಸಂಕಲ್ಪ ಮಾಡೋಣ. ನಾವು ಕೇವಲ ಹಣ ಗಳಿಸುವ ಯಂತ್ರಗಳಾಗಿರುವುದಿಲ್ಲ, ಮೊಬೈಲ್ ದಾಸರಾಗಿ ಕಾಲ ಕಳೆಯುವುದಿಲ್ಲ. ಬದಲಿಗೆ ನಮ್ಮ ತಂದೆ ತಾಯಿಯನ್ನು ಗೌರವಿಸುತ್ತಾ, ಸಮಾಜದ ಕಣ್ಣೀರನ್ನು ಒರೆಸುತ್ತಾ, ಭಾರತೀಯ ಸಂಸ್ಕೃತಿಯನ್ನು ಎದೆಯಲ್ಲಿ ಮತ್ತು ನಮ್ಮ ದೇಶವನ್ನು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ರಾಷ್ಟ್ರವನ್ನಾಗಿ ನಿರ್ಮಿಸಲು ಶ್ರಮಿಸೋಣ. ಇಷ್ಟು ಸುಂದರವಾದ ವೇದಿಕೆಯಲ್ಲಿ ನನ್ನ ದೇಶಭಕ್ತಿಯ ಭಾವನೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ನನ್ನ ಅನಂತ ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಿತ್ರರೇ, ನಿಮಗೆ ಈ ಭಾಷಣ PDF ಸ್ವರೂಪದಲ್ಲಿ ದೊರೆಯಲಿದೆ ಬರೀ 99 ರೂಪೀಸ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಕ್ಲಿಕ್ ಮಾಡಿ, ಪೇ ಮಾಡಿ ಮತ್ತು PDF ಪಡೆಯಿರಿ.